Multiple choice questions. First one, the SI unit of electric current is like asking regarding SI unit of electric current. You know, for different measurements, different units are there. ಅಲ್ವಾ ಲೆಂತ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಮೀಟರ್ ಯೂಸ್ ಮಾಡ್ತೀವಿ. ಅದೇ ತರ ಮಾಸ್ ವೇಟ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಗ್ರಾಮ್. ಈ ತರ ವಾಟ್ ಇಸ್ ದ SI ಯೂನಿಟ್ ಆಫ್ ಇಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳ್ತಿದ್ದಾರೆ. ಒಂದು ಸರ್ಕ್ಯೂಟ್ ಅಲ್ಲಿ ಎಷ್ಟು ಇಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅದರ SI ಯೂನಿಟ್ ಯಾವುದು? ಆಪ್ಷನ್ ಎ ಆಂಪಿಯರ್, ಎ. ಆಪ್ಷನ್ ಬಿ ಓಮ್, ಓಮ್ ಈ ತರ ಇಂಡಿಕೇಟ್ ಮಾಡ್ತೀವಿ. ಆಪ್ಷನ್ ಸಿ ವೋಲ್ಟ್, ವಿ. ಆಪ್ಷನ್ ಡಿ ವ್ಯಾಟ್, ಕ್ಯಾಪಿಟಲ್ ಯು. Here the SI unit of electric current is option A, ampere is the correct answer, right? And option B, ohm is SI unit for resistance. You know what is resistance? If the electrons are, if the electric flow in the circuit at that time, ಆ ಕಂಡಕ್ಟರ್ ಏನಿದೆ ಅದು ರೆಸಿಸ್ಟ್ ಮಾಡ್ತಾ ಇದ್ರೆ ಎಲೆಕ್ಟ್ರಾನ್ ಫ್ಲೋಗೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ, ಹೋಗ್ಬೇಡ ನಿಂತ್ಕೋ ಅಂತ ತಡೀತಿದೆ, ಅದನ್ನ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ರೆಸಿಸ್ಟೆನ್ಸ್ ಎಷ್ಟಿದೆ ಅದನ್ನ ನೋಡೋದು SI ಯೂನಿಟ್ ಏನು? ದಟ್ ಈಸ್ ಓಮ್. ವೋಲ್ಟ್, ವೋಲ್ಟ್ ಈಸ್ SI ಯೂನಿಟ್ ಫಾರ್ electrical potential difference. Potential difference. Potential difference can be measured using the SI unit volt. Watt, watt is the SI unit for electric power. It is electric power. ಮನೇಲೆಲ್ಲ ಹೇಳ್ತಿರೋದು ಕೇಳ್ತಿರ್ತೀರಿ ಅಲ್ವಾ, ಇಷ್ಟು ವ್ಯಾಟ್ ಬಲ್ಬ್ ತಗೊಬಂದಿದ್ದೀನಿ, ಇದು ವ್ಯಾಟ್ ಜಾಸ್ತಿ ಇದೆ ಅಂದ್ರೆ ಪವರ್, ಆ ಬಲ್ಬ್ ನ ಪವರ್ ಜಾಸ್ತಿ ಇದೆ. ಸೊ ಆಪ್ಷನ್ ಎ ಆಂಪಿಯರ್ ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.